ನಮಸ್ಕಾರ ವೀಕ್ಷಕರೇ, ಚೇಳೂರಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಚೇಳೂರು ಪಟ್ಟಣದಲ್ಲಿ ದಿವಂಗತ ಡಾಕ್ಟರ್ ಜಿ.ವಿ. ರಾಜಾರೆಡ್ಡಿರವರ ಸ್ಮರಣಾರ್ಥ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಸಂತಾಪ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚೇಳೂರು ಪಟ್ಟಣದಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸಂತಾಪ ಸಭೆ ಹಾಗೂ ಅರವಿಂದ ಶಾಲೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಜಿ.ವಿ. ರಾಜಾರೆಡ್ಡಿರವರು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಜನಮನ ಗೆದ್ದು ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದರು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಡಾಕ್ಟರ್ ರಾಜಾರೆಡ್ಡಿರವರ ಅಭಿಮಾನಿಗಳು ಭಾಗವಹಿಸಿ 118 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿದೆ. ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಂತಾಪ ಸಭೆಯಲ್ಲಿ ಡಾಕ್ಟರ್ ರಾಜಾರೆಡ್ಡಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ BO ನಾರಾಯಣ ರೆಡ್ಡಿ, PR ಚಲಂ, DHO ಮಹೇಶ್ ಕುಮಾರ್, ನಿವೃತ್ತ ಆರೋಗ್ಯಾಧಿಕಾರಿ ಡಾಕ್ಟರ್ BN ಬೈರಾರೆಡ್ಡಿ, ರಾಜಾರೆಡ್ಡಿರವರ ಧರ್ಮಪತ್ನಿ ರೆಡ್ಡಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಕೆಲಸ ಅವರು ಈ ಒಂದು ಜನರ ಸೇವೆ ಅಷ್ಟಿಗೆ ಆ ದೇವರು ಭಗವಂತ ಇದು ಮಾಡಿದ್ದಾನೆ ಅಂತ ನನ್ನ ಮನಸ್ಸಿನಲ್ಲಿ ಅನ್ಸುತ್ತಾ ಈ ಒಂದು ಭಾಗದಲ್ಲಿ ಬಡವರು, ಕೂಲಿ ಕಾರ್ಮಿಕರು, ರೈತಾಭಿಮಾನಿಗಳು ವರ್ಗದವರು ಎಲ್ಲರೂ ಕೂಡ ಇದ್ದಾರೆ. ಹಲವಾರು ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಏನಾದರೂ ಒಂದೊಂದು ಮತ್ತೊಂದು ಯಾವ್ದಾದ್ರು ಕಾಯಿಲೆಗಳಿದ್ರೆ ಬೇರೆ ಆಸ್ಪತ್ರೆಗೆ ಹೋಗಿ ಅವ್ರು ಏನೇನೋ ಹೇಳ್ತಾ ಇರ್ತಾರೆ. ಸ್ಕ್ಯಾನಿಂಗ್ ಮಾಡಿ, ಎಕ್ಸ್ರೇ ಮಾಡಿ, ನಿಮಗೆ ಈ ಕಾಯಿಲೆ ಅಲ್ಲಿ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಮಣಿಪಾಲಿಗೆ ಹೋಗ್ಬೇಕು, ಮಲ್ಯಾಕ್ಕೆ ಹೋಗ್ಬೇಕು, ಅಪೋಲೋಗೆ ಹೋಗ್ಬೇಕು. ಅವರಿಗೆ ಹೋಗೋದು ಶಕ್ತಿ ಇಲ್ಲದೆ ಲಾಸ್ಟ್ ಅವರು ತೀರ್ಮಾನ ಮಾಡ್ತಾರೆ, ನಾವೆಲ್ಲಿ ಹೋಗ್ಬೇಕಿಲ್ಲ, ಇಂಥ ಹೇಳ್ತಾ ಇರೋಲ್ಲ ಅಂತ ಎಲ್ಲಿ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಅವ್ರಿಗೆ ಏನಾದ್ರು ಅಂಗಡಿಗಳನ್ನು ತಿಳಿಸಿದ್ರೆ ಮೊದಲನೇ ಜ್ಞಾಪಕ ಆಗ್ತಾ ಇದ್ದು ಡಾಕ್ಟರ್ ರಾಜ. ಇದರ ಮಧ್ಯೆ ನಾವು ಏನು ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ಅಂದ್ರೆ ಅವ್ರು ಯಾವ ರೀತಿ ಸಾಧನೆ ಅಂತಕ್ಕಂಥದ್ದು ರಕ್ಷಿತವಾಗಿದೆ. ಒಂದು ಕವಿವಾಣಿನ ಸಂದರ್ಭದಲ್ಲಿ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೇವೆ. ಜೀವನಾವಧಿ ಅಲ್ಪ, ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಕ್ಷಣಿಕ. ಯಾರು ಇತರರಿಗಾಗಿ ಜೀವಿಸುತ್ತಾರೋ ಅವರೇ ನಿಜವಾಗಿ ಜೀವಿಸುತ್ತಾರೆ, ಉಳಿದವರು ಜೀವಂತರು ಅಂತ ಹೇಳ್ತಾರೆ. ಅಂದರೆ ಜೀವನಾವಧಿ ಅಲ್ಪ, ನಾವೆಲ್ಲ 100 ವರ್ಷಗಳ ಬರುವುದಿಲ್ಲ. ಆದರೆ ಬದುಕಿರ್ತಕ್ಕಂಥ ಸಮಯದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ರಾಜಾರೆಡ್ಡಿಯವರ ಸಾಧನೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅವರ ಎಂಥ ಒಡನಾಡಿಗಳು ಎಲ್ಲ ಸೇರಿರ್ತಕ್ಕಂಥದ್ದು ಬಹಳ ಸರ್ವ ಸತ್ಯನಿಕೆ ವ್ಯಕ್ತಿಯಾಗಿದ್ದರು. ಅಂಥವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅಂತಂದರೆ ನಿಜವಾದ ದುಃಖ ಪಡ್ತಕ್ಕಂಥ ವಿಷಯವಾಗಿತ್ತು. ಅವರ ಈ ಘಟನೆ ಅವರ ಫ್ಯಾಮಿಲಿಗೆ ಅಥವಾ ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ನಾನು ಮಾತನ್ನು